ಮೈಸೂರು ನಾಟಿ ಕೋಳಿ ಫಾರ್ಮ್ ಅನ್ನು ಮಾಡಿದೀವಿ. ಮಹಿಳೆಯರು ಹೊರಗಡೆ ಹೋಗಿ ಆ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಅವ್ರು ಕೊಡೋ ಸಂಬಳಕ್ಕೆ ಕಾಯ್ಕೊಂಡು ಕುತ್ಕೊಂಡು ಅಷ್ಟು ಕಷ್ಟ ಬೀಳೋದ್ಕಿಂತ ಅದ್ರ ಜೊತೆಗೆ ಈ ತರ ಏನಾದ್ರೂ ಒಂದು ಉಪಕಸಬುಗಳು ಮಾಡ್ಕೊಂಡ್ರೆ ಹ್ಯಾಪಿ ಆಗಿರ್ಬೋದು ಸರ್. ನನ್ಗೆ 4ನೇ ಬ್ಯಾಚ್ ನಾನು ಈಗ ಮಾಡ್ತಾ ಇರೋದು. ಮಾರ್ನಿಂಗ್ ಎದ್ದ ತಕ್ಷಣ ಒಂದ್ಸರಿ ಬರ್ತೀನಿ ಶೆಡ್ಡಿಗೆ. ಬಂದ ತಕ್ಷಣ ಎಲ್ಲ ಕೋಳಿಗಳೆಲ್ಲ ನೋಡ್ತೀನಿ. ನೋಡ್ಬಿಟ್ಟು ಮತ್ತೆ ಅದಕ್ಕೆ ಫೀಡ್ ಹಾಕ್ತಿವಿ. ಫೀಡ್ ಹಾಕಿದ ತಕ್ಷಣ ಎಲ್ಲ ಬಂದ್ಬಿಡ್ಬೇಕು. ಫ್ರೀ ಸ್ಟಾರ್ಟರ್ ಅಂತ ಇರುತ್ತೆ ಫೀಡ್. ಕೋಳಿಗೆ ಬಾಯ್ಲರ್ ಕೋಳಿಗಳಿಗೆ ಏನ್ ಕೊಡ್ತಾವ ಅದೇ ಫುಡ್ ನ ಮಾತ್ರ ನಾವು ಒಂದು ಸ್ಟಾರ್ಟಿಂಗ್ ಮಾತ್ರ ಯೂಸ್ ಮಾಡ್ತೀವಿ. ಸ್ಟಾರ್ಟಿಂಗ್ ಹೋದಾಗ ತರ್ಸೋರಿಗೆ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಫುಲ್ ಗೈಡ್ ಮಾಡ್ತಾರೆ ಸರ್. ಟ್ರೈನಿಂಗ್ ಈಗ ನಾವೀಗ ಎಲ್ಲಾದ್ರೂ ಹೋಗಿ ಟ್ರೈನಿಂಗ್ ತಗೊಳ್ತೀವಲ್ಲ, ಆ ಟ್ರೈನಿಂಗ್ ಹೋಗಿ ಕಲಿಯೋದ್ಕಿಂತ ಅವ್ರ ಫೋನ್ ಅಲ್ಲೇ ನಮಗೆಲ್ಲ ಹೇಳ್ಕೊಟ್ಬಿಡ್ತಾರೆ ಹೇಗ್ ಮಾಡ್ಕೊಡ್ಬೇಕು. ಮರಿ ನಾವು ಡಿಸ್ಪ್ಯಾಚ್ ಆಗಿದ್ದ ಆರ್ಡರ್ ಆಗ್ತಾಗ್ಲಿಂದ ನಮಗೆ ಮಟನ್ ಪರ್ಪಸ್ ಬರೋವರೆಗೂ ಅವ್ರು ನಮ್ ಜೊತೆಗೆ ಇರ್ತಾರೆ. ಈಗ ಬಂದ ತಕ್ಷಣ ಏನಾಗುತ್ತೆ, ಮೊಟ್ಟೆ ಸೇಲ್ ಮಾಡ್ತೀನಿ. ಅದರಿಂದ ನನಗೆ ಒಂದ್ ಮೊಟ್ಟೆನ ನಾನು 15 ರೂಪಾಯಿ ಸೇಲ್ ಮಾಡ್ತೀನಿ. 15 ರೂಪಾಯಿಯಲ್ಲಿ 20 ಮೊಟ್ಟೆ ಮಾಡಿದ್ರೆ 300 ರೂಪಾಯಿ ಬಂದ್ಬಿಡುತ್ತೆ. ಪ್ಲಸ್ ನಾನು ಆ ಕೋಳಿನ ಆಮೇಲೆ ಸೇಲ್ ಮಾಡ್ತೀನಿ. ಸೆಕೆಂಡ್ ಬ್ಯಾಚ್ ಇಂದ ಆಟೆ ರೆಡಿ ಆಗ್ಬಿಡುತ್ತೆ. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ಸೊ ನಾವೀಗ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರಾಂಪುರದ ಬಳಿ ಇರುವಂತಹ ಬೊಮ್ಮಕ್ಕನಹಳ್ಳಿ ಗ್ರಾಮದಲ್ಲಿ ಇರುವ ದುರ್ಗಾ ಫಾರ್ಮ್ ಹತ್ರ ಇದ್ದೀವಿ. ಸೊ ಇವ್ರು ಬಂದು ಮೈಸೂರು ಪ್ಯೂರ್ ನಾಟಿ ಕೋಳಿಗಳನ್ನ ಸಾಕಿ ಯಶಸ್ಸನ್ನ ಗಳಿಸಿದ್ದಾರೆ. ಸೊ ಇವ್ರು ಯಾವ ತರ ಒಂದು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ರೋಗ ಬರ್ದಿರೋ ತರ ಯಾವ ತರ ಒಂದು ಎಚ್ಚರಿಕೆ ವಹಿಸ್ಕೋತಾ ಇದ್ದಾರೆ, ಫೀಡ್ಸ್ ಅಲ್ಲಿ ಯಾವ ತರ ಒಂದು ಹಣವನ್ನ ಉಳಿತಾಯ ಮಾಡಬಹುದು, ಮತ್ತೆ ನಮ್ಮ ರೈತ ಮಹಿಳೆಯರು ಬಂದು ಹಿತ್ತಲಲ್ಲಿ ಈ ತರ ಒಂದು ಕೋಳಿ ಸಾಕಾಣಿಕೆ ಮಾಡಿ ಒಂದು ಆದಾಯವನ್ನ ಹೇಗೆ ಗಳಿಸಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಇವ್ರು ಬಂದು ಮೈಸೂರು ಪ್ಯೂರ್ ನಾಟಿ ಕೋಳಿಗಳನ್ನ ಆಗಸ್ಟ್ ಬ್ಯಾಕ್ಯಾರ್ಡ್ ಚಿಕನ್ ಪ್ರೈವೇಟ್ ಲಿಮಿಟೆಡ್ ಎನ್ನುವಂತ ಕಂಪನಿಯಿಂದ ಪರ್ಚೇಸ್ ಮಾಡಿರ್ತಾರೆ. ಸೊ ಅವ್ರ ಕಂಪನಿಯವರು ಯಾವ ತರ ಒಂದು ಸಹಾಯ ಮಾಡ್ತಾರೆ ಈ ತರ ಒಂದು ಕೋಳಿ ಸಾಕಾಣಿಕೆಯಲ್ಲಿ ನಿಮ್ಗೆ ಯಶಸ್ಸನ್ನ ಗಳಿಸೋದಕ್ಕೆ, ಅಂದ್ರೆ ವಿವಿಧ ಹಂತಗಳಲ್ಲಿ ಯಾವ ತರ ನಿಮ್ಗೆ ಸಹಾಯ ಮಾಡ್ತಾರೆ, ಎಲ್ಲದರ ಸಂಪೂರ್ಣವಾದ ಮಾಹಿತಿಯನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ನಮ್ಮ ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ಮೇಡಮ್? ಓಕೆ ಸರ್, ನನ್ನ ಹೆಸರು ಕವಿತಾ ಅಂತ. ನಾವು ಮೂಲತಃ ಬಳ್ಳಾರಿಯವರು. ಇದು ರಾಂಪುರ ಅಂತ ಇವರು. ನಾವು ಇಲ್ಲಿ ಮೈಸೂರು ನಾಟಿ ಕೋಳಿ ಫಾರ್ಮ್ ಅನ್ನು ಮಾಡಿದೀವಿ. ಮೊದ್ಲು ನಾವು ಕುರಿ ಫಾರ್ಮ್ ಮಾಡ್ಲಿಕ್ಕೆ ಅಂತ ಬಂದಿದ್ದು ಮತ್ತೆ ನೆಕ್ಸ್ಟ್ ಏನಾಯ್ತು ಅಂದ್ರೆ ಮತ್ತೆ ಹಾಗೇನೆ ಅದೊಂದೇ ಬೇಡ, ಅದ್ರ ಜೊತೆಗೆ ಇನ್ನೊಂದು ಸಣ್ಣದಾಗಿ ಡೈಲಿ ಇನ್ಕಮ್ ಬರೋಂಥದ್ದು ಒಂದೇನಾದ್ರೂ ಮಾಡ್ಕೊಳ್ಳೋಣ. ಕುರಿ ಅಂದ್ರೆ ಸ್ವಲ್ಪ ಲಾಂಗ್ ಟೈಮ್ ಆಗುತ್ತೆ, ಹಂಗಾಗಿ ಮತ್ತೆ ಕೋಳಿ ಮಾಡ್ಬೇಕು ಅಂತ ಬಂತು. ಮತ್ತೆ ಸರ್ಚ್ ಮಾಡ್ತಾ ಇದ್ದಾಗ ಯಾವ ಕೋಳಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಮೈಸೂರು ನಾಟಿ ಅಂತ ನಾನು ಯೂಟ್ಯೂಬ್ ಎಲ್ಲ ಹಾಗೆ ನೋಡ್ದೆ. ಅದು ಚೆನ್ನಾಗೂ ಸಹ ಇದೆ ಅಂತೇನು, ಮತ್ತೆ 3 ರಿಂದ 4 ತಿಂಗಳು ಮಟನ್ ಪರ್ಪಸ್ ಬರುತ್ತೆ ಅಂತ ಗೊತ್ತಾದ್ರಿಂದ ಮತ್ತೆ ಅವ್ರನ್ನ ಸಾಗರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಮತ್ತೆ ಅವರು ಆಯ್ತು ಮೇಡಮ್ ಮರಿ ಎಲ್ಲ ಕಳ್ಸಿಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಹಂಗೇನೆ ಅವರು ನಮಗೆ ಒಂದು ಸ್ಟಾರ್ಟಿಂಗ್ ನೋಡೋಣ ಅಂತ ಹೆಂಗ್ ಬರುತ್ತೋ ಏನೋ. ಅದಕ್ಕೆ ಮೊದಲು ನನಗೆ ಸ್ವಲ್ಪ ಐಡಿಯಾ ಇತ್ತು, ನಾವು ಹಳ್ಳಿಯವರಾಗಿರೋದ್ರಿಂದ ನಮಗೆ ಕೋಳಿ ಹೇಗ್ ಸಾಕೋದು ಅಂತ ಐಡಿಯಾ ಇತ್ತು. ಮತ್ತೆ ಅದಕ್ಕೋಸ್ಕರ ನಾನು ಇರ್ಲಿ ಒಂದು 500 ತರಿಸಿ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ. ನಮ್ಮ ಮತ್ತೆ ತಗೊಂಡ್ ಬಂದು ಅದು ಬ್ರೂಡಿಂಗ್ ಎಲ್ಲ ಮಾಡ್ಕೋಬೇಕು. ಅವ್ರು ಗೈಡ್ ಮಾಡ್ತಾರೆ ಹೇಗ್ ಮಾಡ್ಕೋಬೇಕು ಬ್ರೂಡಿಂಗ್ ಅಂತೆಲ್ಲ. ಅದೇ ತರ ನಾನು ಫಾಲೋ ಮಾಡಿದೆ. ಅವ್ರು ಹೇಗೆ ಹೇಳಿದ್ರು ಅದನ್ನೆಲ್ಲ ಮಾಡಿದೆ. ಮತ್ತೆ ಅದು ನನ್ಗೆ ಈಗ ಸಕ್ಸಸ್ ಆಗಿದೆ ಮಾಡಿದ್ರೆ. ಇದು ನನ್ಗೆ ಈ ಬ್ಯಾಚಿಗೆ ನನ್ಗೆ 4ನೇ ಬ್ಯಾಚ್ ನಾನು ಈಗ ಮಾಡ್ತಾ ಇರೋದು. 4 ಬ್ಯಾಚ್. ಫಸ್ಟ್ನೇ ಬ್ಯಾಚ್ 500 ಮಾಡಿದೆ, ಸೆಕೆಂಡ್ ಬ್ಯಾಚ್ 600 ಮಾಡಿದೆ, ಆಮೇಲೆ ಥರ್ಡ್ ಬ್ಯಾಚ್ 1000 ಮಾಡಿದೆ. ಈಗ ನೆಕ್ಸ್ಟ್ 4th ಬ್ಯಾಚಿಗೆ ಆರ್ಡರ್ ಮಾಡಿದ್ದೀನಿ. ಈಗ ಅದನ್ನು 1000 ಮಾಡಿದ್ದೀನಿ ಸರ್. ಓಕೆ ಮೇಡಮ್, ಈಗ ಕೋಳಿ ಸಾಕಾಣಿಕೆಯಲ್ಲಿ ನಿಮ್ಮ ಒಂದು ದಿನಚರಿ ಯಾವ ತರ ಶುರು ಆಗುತ್ತೆ ಮೇಡಮ್? ಏನಿಲ್ಲ ಸರ್, ಮಾರ್ನಿಂಗ್ ಎದ್ದ ತಕ್ಷಣ ಒಂದ್ಸರಿ ಬರ್ತೀನಿ ಶೆಡ್ಡಿಗೆ. ಬಂದ ತಕ್ಷಣ ಎಲ್ಲ ಕೋಳಿಗಳೆಲ್ಲ ನೋಡ್ತೀನಿ. ನೋಡ್ಬಿಟ್ಟು ಮತ್ತೆ ಅದಕ್ಕೆ ಎಲ್ಲ ಹೆಲ್ತಿ ಇದೆಯಾ ಅಂತೆಲ್ಲ ಸ್ವಲ್ಪ ಗೊತ್ತಾಗ್ಬಿಡುತ್ತೆ. ನಾವು ಬಂದ ತಕ್ಷಣನೇ ಕೋಳಿಗಳೆಲ್ಲ ಓಡಾಡೋದು ಮಾಡೋದೆಲ್ಲ ನೋಡಿದ ತಕ್ಷಣ ನಾವು ನೋಡ್ಬಿಟ್ಟು ಅದಕ್ಕೆ ಫೀಡ್ ಹಾಕ್ತಿವಿ. ಫೀಡ್ ಹಾಕಿದ ತಕ್ಷಣ ಎಲ್ಲ ಬಂದ್ಬಿಡ್ಬೇಕು. ಆಟೋಮೆಟಿಕ್ ಆಗಿ ಹೆಲ್ತಿ ಆಗಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಕೋಳಿಗಳು ಬಂದ್ಬಿಡ್ತವೆ. ಫೀಡ್ ಹಾಕಿದ ತಕ್ಷಣ ಬಂದ್ಬಿಡ್ತವೆ. ಅಕಸ್ಮಾತ್ ಯಾವ್ದಾದ್ರು ಮೂಲೆಯಲ್ಲಿ ಕುಂತ್ಕೊಂಡಿದೆ ಅಥವಾ ಡಲ್ ಇದೆ ಅಂತ ಇದ್ರೆ ಅದನ್ನ ಸರ್ಚ್ ಮಾಡ್ತೀವಿ. ಆ ಸರ್ಚ್ ಮಾಡಿ ಅದನ್ನ ಸಪ್ರೇಟ್ ಮಾಡ್ಬಿಡ್ತೀವಿ. ಅದರಿಂದ ನಮಗೆ ಬೆಳಗ್ಗೆಯಿಂದ ಅಲ್ಲಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಮಾರ್ನಿಂಗ್ ನಾನು ಫೀಡ್ ಹಾಕೋದೆಲ್ಲ ಒಂದು 7:30 8 o'clock ಅಲ್ಲಿ ಫೀಡ್ ಹಾಕ್ತೀನಿ. ಫೀಡ್ ಹಾಕಿ ನೀರ್ ಇಟ್ಬಿಡ್ತೀವಿ. ಅದಕ್ಕೆ ಫೀಡರಿಗೆ ಫೀಡ್ ತುಂಬಿಸಿ ಮತ್ತೆ ಡ್ರಿಂಕರಿಗೆ ನೀರ್ ತುಂಬಿಸಿ ಇಟ್ಬಿಡ್ತೀವಿ ಸರ್. ಮೇಡಮ್, ಈಗ ನಮ್ಮ ರೈತ ಬಂದವರು ಈ ಫೀಡಿಂಗ್ ಅಲ್ಲಿ ಯಾವ ತರ ಒಂದು ಸೇವಿಂಗ್ಸ್ ಮಾಡ್ಬೋದು ಮೇಡಮ್, ಮತ್ತೆ ನೀವು ಯಾವ ತರ ಸೇವಿಂಗ್ಸ್ ಮಾಡ್ತಾ? ಅದೇ ಈ ಕೋಳಿ ಸಾಕಾಣಿಕೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಅದೇನೆ. ಸ್ಟಾರ್ಟಿಂಗ್ ಮಾತ್ರ ಮರಿಗೆ ಅದು ತಿನ್ಲಿಕ್ಕೆ ಬರಲ್ಲ
ಬರೋದಿಲ್ವಲ್ಲ, ಈಗ ಹೆಂಗೆ ಚಿಕ್ಕ ಮಕ್ಳಿಗೆ ನಮ್ಗೆ ತಿನ್ನೋಕ್ ಬರೋದಿಲ್ವ ಹಾಗೆ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅದು ಫ್ರೀ ಸ್ಟಾರ್ಟ್ರು ಅಂತ ಇರುತ್ತೆ ಫೀಡ್. ಕೋಳಿಗೆ ಬಾಯ್ಲರ್ ಕೋಳಿಗಳಿಗೆ ಏನ್ ಕೊಡ್ತಾವ ಅದೇ ಫುಡ್ ನ ಮಾತ್ರ ನಾವು ಒಂದು ಸ್ಟಾರ್ಟಿಂಗ್ ಮಾತ್ರ ಯೂಸ್ ಮಾಡ್ತೀವಿ. ಆಮೇಲೆ ಮತ್ತೆ ನಾವು ಅದನ್ನೇ ಕೊಡ್ತಾ ಹೋದ್ರೆ ನಮಗೇನು ಅದ್ರಲ್ಲಿ ಉಳಿಯೋದಿಲ್ಲ. ಆಮೇಲೆ ಏನ್ ಮಾಡ್ಬೇಕು ನಾವು ಅಂದ್ರೆ ಈ ಫೀಡ್ ಕಾಸ್ಟ್ ಕಮ್ಮಿ ಮಾಡ್ಬೇಕು ಅಂದ್ರೆ ಈ APMC ಗಳಲ್ಲೆಲ್ಲ ಎಲ್ಲಾ ತರ ಕಾಳುಗಳು ಅಂದ್ರೆ ಲೋ ಕಾಸ್ಟ್ ಫೀಡ್ ಸಿಗುತ್ತೆ. ಸಜ್ಜೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಯಾವ್ದಾದ್ರೂ ಸರಿ ಅದು ಆಕ್ಷನ್ ಆದ್ಮೇಲೆ ಅಲ್ಲಿ ಉಳ್ದಿರೋದು ಕಾಳನ್ನ ಕಲೆಕ್ಟ್ ಮಾಡಿರ್ತಾರೆ. ಅದ್ ನಮಗೆ 15 ರಿಂದ 20 ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ. ಅದೇ ನಾವು ಈ ಫೀಡ್ ನೇ ತಗೊಳ್ತೀವಿ, ಕಂಪ್ನಿ ಫೀಡ್ ತಗೊಳ್ತೀವಿ ಅಂದ್ರೆ 42 ರೂಪೀಸ್ ಬೀಳುತ್ತೆ per kg. ಅಂದ್ರೆ ಈ ಫೀಡ್ ನ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ನಾನೇನ್ ಮಾಡ್ತೀನಿ ಅಂದ್ರೆ ನಾನು ಹಸುಗಳು ಎಲ್ಲ ಮೇಕೆಗಳನ್ನ ಸಾಕಿರೋದ್ರಿಂದ ರೆಡ್ ನೇಪಿಯರ್ ಅಂತ ಇದೆ ಇದು. ಆ ರೆಡ್ ನೇಪಿಯರ್ ನ ಹಾಕೊಂಡಿದ್ದೀನಿ ನಾನು. ಆ ರೆಡ್ ನೇಪಿಯರ್ ಏನ್ ಮಾಡ್ತೀನಿ, ಚಾಪ್ ಕಟ್ಟಿರೋದ್ರಿಂದ ಚಾಪ್ ಕಟ್ ಮಾಡ್ಬಿಟ್ಟು ಕೋಳಿಗಳಿಗೂ ಸಹ ಹಾಕ್ತೀನಿ. ಅಂದ್ರೆ ಈ ನಾಟಿ ಕೋಳಿ ಅಂತ ಅಂದ್ರೆ ಅದಕ್ಕೆ ಮೇನ್ ಗ್ರೀನರಿ ಬೇಕೇ ಬೇಕು. ನಾವ್ ಈ ಗ್ರೀನರಿ ಎಷ್ಟು ಕೊಡ್ತೀವೋ ಅಷ್ಟು ಅದು ಟೇಸ್ಟಿನೂ ಬರುತ್ತೆ. ಮೇಡಮ್, ಈಗ ಈ ಕುರಿ ಸಾಕಾಣಿಕೆಯಲ್ಲಿ ಆಗಿರ್ಲಿ ಅಥವಾ ಕೋಳಿ ಸಾಕಾಣಿಕೆಯಲ್ಲಿ ಆಗಿರ್ಲಿ, ಸೊ ನಮ್ಗೆ ಲಾಭ ಮಾಡೋದಕ್ಕಿಂತ ಮುಂಚೆ ನಾವು ನಷ್ಟ ಹೋಗ್ಬಾರ್ದು ಅಂತಾರೆ. ಸೊ ಅದ್ರಲ್ಲಿ ಮೇನ್ ನಿಮ್ಗೆ ನಷ್ಟ ಆಗೋದು ಏನಂತಂದ್ರೆ, ಯಾವ್ದಾದ್ರು ರೋಗ ಬಂದ್ ಸತ್ತೋಗ್ಬಿಟ್ರೆ ಕುರಿ ಸಾಕಾಣಿಕೆಯಲ್ಲಿ ಆಗ್ಲಿ ಅಥವಾ ಕೋಳಿ ಸಾಕಾಣಿಕೆಯಲ್ಲಿ ಆಗ್ಲಿ ಮೂಲ ಬಂಡವಾಳನೇ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ವರ್ಷ ಆಯ್ತು ಶುರು ಮಾಡಿದೀರಾ. ಸೊ ಇಲ್ಲಿವರೆಗೆ ಯಾವ ತರ ಒಂದು ಸಾಮಾನ್ಯ ರೋಗಗಳು ಬರ್ತವೆ, ಮತ್ತೆ ಅದಕ್ಕೆ ನೀವು ಯಾವ ತರ ಮುನ್ನೆಚ್ಚರಿಕಾ ಕ್ರಮಗಳನ್ನ ನೀವು ತಗೋತಾ ಇದ್ರ, ಮತ್ತೆ ಅವ್ರ ಕಂಪ್ನಿಯವ್ರು ಏನ್ ನಿಮ್ಗೆ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ? ಏನಿಲ್ಲ ಸರ್, ಸಿಂಪಲ್. ಏನಪ್ಪಾ ಅಂದ್ರೆ ಈಗ ಅವರು ಒನ್ ಡೇ ನಮ್ಗೆ ವ್ಯಾಕ್ಸಿನೇಷನ್ ಮಾಡಿರ್ತಾರೆ. ಯಾವ್ದಕ್ಕಾದ್ರೂ ವ್ಯಾಕ್ಸಿನೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾವು ಚಿಕ್ಕ ಮಕ್ಳಿಗಾದ್ರೂ ವ್ಯಾಕ್ಸಿನೇಷನ್ ಆಗ್ತೀವಿ, ಎಲ್ಲಾ ಮಕ್ಳುಗಳಿಗೂ ಆಗ್ತೀವಲ್ಲ, ಅದೇ ತರ ಕೋಳಿ ಕುರಿ ಎಲ್ಲದಕ್ಕೂ ಅಷ್ಟೇ ವ್ಯಾಕ್ಸಿನೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಅವರು ಫಸ್ಟ್ ಒನ್ ಡೇದು ವ್ಯಾಕ್ಸಿನೇಷನ್ ಅವ್ರು ಹಾಕೊಟ್ಟಿರ್ತಾರೆ. ನಾವು 7 days ಹಾಕ್ಬೇಕು, ಆಮೇಲೆ 14 days, ಆಮೇಲೆ ಮತ್ತೆ 21 days. ಈ 3 ವ್ಯಾಕ್ಸಿನೇಷನ್ಸ್ ಅವ್ರು ಗೈಡ್ ಮಾಡ್ತಾರೆ. ಅವ್ರೇನು ಮೈಸೂರು ನಾಟಿ ಕೋಳಿಯವರು ಅವರು ಒಂದು ಲಿಸ್ಟೇ ಕಳ್ಸಿರ್ತಾರೆ. ಆ ವ್ಯಾಕ್ಸಿನೇಷನ್ಸ್ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನಮಗೆ ಬರ್ತಕ್ಕಂತ ಈ ಸೀಸನಲ್ ವೈಸ್ ಡಿಸೀಸ್ ಇರ್ತಾವಲ್ಲ, ಅಂತ ರೋಗಗಳು ಅವಾಯ್ಡ್ ಆಗುತ್ತೆ, ಬರಲ್ಲ. ಅದ್ರ ತಪ್ಪಿ ಬಂದ್ರೂ ತಡ್ಕೊಳ್ಳೋಷ್ಟು ಕೆಪಾಸಿಟಿ ವ್ಯಾಕ್ಸಿನೇಷನ್ ಹಾಕಿರೋದ್ರಿಂದ ಇರುತ್ತೆ ಸರ್. ಹಾಗೆ ಒಂದು ವೇಳೆ ಏನಾದ್ರೂ ಸುತ್ತಮುತ್ತ, ಈಗ ಮೊನ್ನೆ ಲಾಸ್ಟ್ ಏನಪ್ಪ ಬರ್ಡ್ ಫ್ಲೂ ಬಂತು, ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವೇ ಪ್ರಿಕಾಷನರಿ ತಗೋಬೇಕು. ಅದು ಯಾರು ಏನು ಮಾಡ್ಲಿಕ್ಕಾಗಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ಸುತ್ತಮುತ್ತ ಶೆಡ್ ಅಲ್ಲಿ ಸ್ಯಾನಿಟೈಸ್ ಮಾಡ್ಕೋಬೇಕು. ಆಮೇಲೆ ಹೊರಗಡೆಯಿಂದ ಬರ್ತಕ್ಕಂಥವ್ರನ್ನ ಕಸ್ಟಮರ್ಸ್ ನ ಅವಾಯ್ಡ್ ಮಾಡ್ಬೇಕು. ಗೇಟ್ ಇಂದ ಹೊರಗಡೆನೆ ಅವ್ರಿಗೆ ಸಪ್ಲೈ ಕೊಡ್ಬೇಕು. ಅವ್ರೆಲ್ಲೋ ಫಾರ್ಮಿಗೆ ಹೋಗಿರ್ತಾರೆ, ಅವರು ಬಂದು ಮತ್ತೆ ನಮ್ ಫಾರ್ಮ್ ಒಳಗಡೆ ಬರೋದು, ರೋಗಗಳು ಬರುತ್ತೆ. ಅದಕ್ಕೆ ಏನ್ ಮಾಡ್ಬಿಡ್ಬೇಕು, ಅಂತದ್ ನಮಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಇಮಿಡಿಯೇಟ್ ನಾವು ಸ್ವಲ್ಪ ಎಷ್ಟು ಪ್ರಿಕಾಷನರಿ ತಗೊಳ್ತೀವೋ ಅಷ್ಟು ಒಳ್ಳೆ ಸರ್. ಓಕೆ ಮೇಡಮ್, ಈಗ ಪ್ಯೂರ್ ನಾಟಿ ಅಂದ ತಕ್ಷಣ ಜನ ಮೊಟ್ಟೆಗೂ ಡಿಮ್ಯಾಂಡ್ ಇರುತ್ತೆ, ಮತ್ತೆ ಮಾಂಸಕ್ಕೂ ಡಿಮ್ಯಾಂಡ್ ಇರುತ್ತೆ, ಸಿಕ್ಕಾಪಟ್ಟೆ ಬೇಡಿಕೆ ಇರುತ್ತೆ. ಸೊ ಇಲ್ಲಿ ನೀವು ಯಾವ ತರ ಒಂದು ಬೇಸ್ ಮೇಲೆ ಮಾಡ್ತಾ ಇದ್ದೀರಿ? ನಾನು ಮೊಟ್ಟೆ ಪರ್ಪಸ್ಸಿಗೂ ಮಾಡ್ಕೊಂಡಿದ್ದೀನಿ, ಮಟನ್ ಪರ್ಪಸ್ಸಿಗೂ ಮಾಡ್ಕೊಂಡಿದ್ದೀನಿ. ನಾನು ಸ್ಟಾರ್ಟಿಂಗ್ ಏನ್ ಮಾಡ್ತೀನಿ ಅಂದ್ರೆ ನಾನು ಬ್ಯಾಚ್ ವೈಸ್ ಬ್ಯಾಚ್ ಮಾಡ್ಕೊಂಡಿದ್ದೀನಿ ಸರ್. ಈಗ ಬ್ಯಾಚ್ ವೈಸ್ ಬ್ಯಾಚ್ ಅಲ್ಲಿ ಏನ್ ಮಾಡ್ತೀನಿ, ಈಗ ಒಂದು ಸ್ಟಾರ್ಟಿಂಗ್ 500 ಅಲ್ಲಿ ಅದ್ರಲ್ಲಿ ಉಂಜನೂ ಇರುತ್ತೆ, ಆಟೆನೂ ಇರುತ್ತೆ. ನಾನು ಇದು ಉಂಜ ಏನಾಗುತ್ತೆ 3.5-4 months ಗೆ 1.5 kg, 300, 400 ಹಿಂಗ್ ಬಂದಿರುತ್ತೆ. ಅದನ್ನೆಲ್ಲ ಸೇಲ್ ಮಾಡ್ತೀನಿ. ಅದೆಲ್ಲ ಸೇಲ್ ಆಗೋಷ್ಟೊತ್ತಿಗೆ ಆಟೆ ಸ್ವಲ್ಪ ಗ್ರೋತ್ ಆಗುತ್ತೆ. ಈ ಆಟೆ ಏನಾಗುತ್ತೆ 5.5 months ಮೊಟ್ಟೆಗೆ ಬರುತ್ತೆ. ಆ 5 ಮಂತಿಗೆ ಮೊಟ್ಟೆಗೆ ಬಂದಾಗ ನಾನು ಆ ಯಾಟೆ ಯಾವ್ದು ಕೊಡಲ್ಲ, ಯಾಟೆ ಸೇಲ್ ಮಾಡಲ್ಲ. ಆ ಬ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಚ್ ಅಲ್ಲಿ ಏನ್ ಮಾಡ್ತೀನಿ, ಯಾಟೆ ಸೇಲ್ ಮಾಡಲ್ಲ. ಆ ಯಾಟೆ ಏನ್ ಮೊಟ್ಟೆ ಇಡಕ್ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ಸೆಕೆಂಡ್ ಬ್ಯಾಚ್ ಇಂದ ಉಂಜ ರೆಡಿ ಆಗಿರುತ್ತೆ. ಸೆಕೆಂಡ್ ಬ್ಯಾಚ್ ಇಂದ ಉಂಜ ರೆಡಿ ಆಗಿರುತ್ತಲ್ಲ, ಅದನ್ನ ಸೇಲ್ ಮಾಡ್ತೀನಿ. ಇದು ಮೊಟ್ಟೆ ಸಹ ಬರ್ತಾ ಇರುತ್ತೆ ಇದ್ರದ್ದು. ಇವಾಗ ಒಂದು ಕೋಳಿಲಿ ನಮಗೆ ಯಾಟೆನ ಕೊಡದಲ್ಲೇ ಹಾಗೆ ಇಟ್ಕೊಳ್ಳೋದ್ರಿಂದ ಅದು ದೊಡ್ಡದಾದ್ಮೇಲೆ ಅದೇನ್ ತುಂಬಾ ಫುಡ್ ಏನ್ ತಿನ್ನೋದಿಲ್ಲ. ಮರಿ ಇದ್ದಾಗ ಮಾತ್ರ ಅದು ಫುಡ್ ನಾವು ಕೊಡ್ಬೇಕಾಗುತ್ತೆ. ಅದು ದೊಡ್ಡದಾದ್ಮೇಲೆ ಅದಕ್ಕೆ ಬೇಕಾಯ್ದು ಹೊರಗಡೆ ಇರ್ತಕ್ಕಂಥದ್ದು ನಾವ್ ಹಿಂಗೆಲ್ಲ ಸಗಣಿ ಹಾಕೊಂಡಿದೀನಿ. ಹೊರಗಡೆ ಈಗ ಹುಲ್ಲೇನಾರ ಇರುತ್ತಲ್ಲ, ಆ ಹುಲ್ಗಳಿಗೆಲ್ಲ ನೀರ್ ಬಿಟ್ಟು ವೆಟ್ ಮಾಡಿ ಇಡ್ಬೇಕು. ಕೋಳಿಗೆ ಏನಪ್ಪಾ ಅಂದ್ರೆ ಸ್ವಲ್ಪ ವೆಟ್ ಇರ್ಬೇಕು. ವೆಟ್ಟಿದ್ರೆ ಅದರಲ್ಲಿ ವರ್ಮ್ಸ್ ಉತ್ಪತ್ತಿ ಆಗ. ಆ ಮೊಟ್ಟೆಗೆ ಬಂದ ತಕ್ಷಣ ಏನಾಗುತ್ತೆ, ಮೊಟ್ಟೆ ಸೇಲ್ ಮಾಡ್ತೀನಿ. ಆ ಬ್ಯಾಚ್ ಅಲ್ಲಿ ಅದು ನಾನು 20 ರಿಂದ 25 ಮೊಟ್ಟೆ ಅಷ್ಟೇನೆ ನಾನು ಸೇಲ್ ಮಾಡೋದು ಆ ಕೋಳಿಯಿಂದ. ಅದರಿಂದ ನನಗೆ ಒಂದು ಮೊಟ್ಟೆನ ನಾನು 15 ರೂಪಾಯಿ ಸೇಲ್ ಮಾಡ್ತೀನಿ. 15 ರೂಪಾಯಿಯನ್ನು 20 ಮೊಟ್ಟೆ ಮಾಡಿದ್ರೆ 300 ರೂಪಾಯಿ ಬಂದ್ಬಿಡುತ್ತೆ. ಆ 300 ರೂಪಾಯಿ ನನಗೆ ಬೆನಿಫಿಟ್ ಪ್ಲಸ್ ನಾನು ಆ ಕೋಳಿನ ಆಮೇಲೆ ಸೇಲ್ ಮಾಡ್ತೀನಿ. ಸೆಕೆಂಡ್ ಬ್ಯಾಚ್ ಇಂದ ಆಟೆ ರೆಡಿ ಆಗ್ಬಿಡುತ್ತೆ. ಹಾಗೆ ಮಾಡ್ತೀನಿ ಸರ್ ನಾನು. ಮೇಡಮ್, ಈಗ ಸಮಸ್ಯೆ ಏನಪ್ಪಾ ಅಂತಂದ್ರೆ ರೈತರಿಗೆ ಒಂದು ಬೆಳೆ ಬೆಳೆಯೋದು ತುಂಬಾ ಕಷ್ಟಕರ ಕೆಲಸ ಅಲ್ಲ. ಆಮೇಲೆ ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಏನೇ ಮಾಡ್ತೀವಲ್ಲ ಮೇಡಮ್, ಅದು ಕಷ್ಟನೇ ಅಲ್ಲ. ಬಟ್ ಮೇಜರ್ ಅವ್ರಿಗೆ ಸಮಸ್ಯೆ ಎಲ್ಲಾದ್ರೂ ಆಗುತ್ತಂದ್ರೆ ಮಾರ್ಕೆಟಿಂಗ್ದು. ಎವಡೆ ನೋಡ್ಬಿಟ್ಟು ನಾನು ಒಂದು 100 ಕೋಳಿ ಸಾಕಣಪ್ಪ,
ಅಂತ ತಂದು ಸಾಕೋ ದೊಡ್ಡ ವಿಷಯ ಅಲ್ಲ ಮೇಡಮ್, ಹಂಗೆ ಸಾಕ್ಬಿಡ್ತೀವಿ. ಬಟ್ ಮಾರ್ಕೆಟಿಂಗ್ ಸಮಸ್ಯೆ ಅಂತ ಬಹಳ ಇರುತ್ತೆ ಮೇಡಮ್. ನಿಮ್ಗೆ ಯಾವ ತರ ಒಂದು ಮಾರ್ಕೆಟಿಂಗ್ ಇಶ್ಯೂ ಏನಾದ್ರು ಇತ್ತಾ? ಒಳ್ಳೆ ಪ್ರಶ್ನೆ. ನನಗೆ ಇದು ಅಂದ್ರೆ ರೋಡ್ ಸೈಡ್ ಆಗಿದೆ. ಈ ರೋಡ್ ಸೈಡ್ ಆಗಿರೋದ್ರಿಂದ ನಾನು ಏನ್ ಮಾಡಿದೆ ಅಂದ್ರೆ, ನಾನು ಸ್ಟಾರ್ಟಿಂಗು ಕೋಳಿಗಳನ್ನ ನಾವ್ ಯಾವ್ದೇ ಆಗ್ಲಿ ಈಗ ಹೊರಗೆ ಬಿಟ್ಟೆ. ಆ ಕಡೆ ಅಕ್ಕಪಕ್ಕ ಜನ ಎಲ್ಲ ನೋಡ್ತಾ ಇರ್ತಾರಲ್ಲ, ಹಂಗಾಗಿ ಹೊರಗೆ ಬಿಡ್ತಿದ್ದೆ ನಾನು. ಅವ್ರು ನೋಡಿದವರು ನಂಗೆ ರೋಡ್ ಸೈಡ್ ಇರೋದ್ರಿಂದ ನಂಗೆ ಮಾರ್ಕೆಟಿಂಗ್ ಸಮಸ್ಯೆ ಬರ್ಲಿಲ್ಲ. ಆ ಕಡೆ ಹೈವೇಲ್ ಹೋಗ್ತಾರಲ್ಲ, ಹೈವೇಲ್ ಹೋದವರು ಸಹ ನೋಡ್ತಾರೆ ಹೊರಗಡೆ ಬಿಟ್ಟಿದ್ರೆ. ಈಗ ನೀವು ಸ್ಟಾರ್ಟಿಂಗ್ ಬಂದಾಗ ನಾನು ಕೋಳಿ ಎಲ್ಲ ಕಾಳು ಹೆಂಗ್ ಹೊರಗಡೆ ಹಾಕ್ಬಿಟ್ನ, ಆ ತರ ನಾನು ಮಾರ್ನಿಂಗು ಈವ್ನಿಂಗು ಕಾಳು ಹಾಕ್ತಾ ಇರ್ತಿದ್ದೆ. ಆ ಹೊರಗಡೆ ಎಲ್ಲ ಕೋಳಿಗಳು ಬಂದಾಗ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ರಲ್ಲ, ಅದು ನೋಡಿನೇ ನನಗೆ ಮಾರ್ಕೆಟ್ ಆಯ್ತು. ಒಂದು ವೇಳೆ ಆ ತರ ಇಲ್ಲ ಅಂದ್ರೂ ನಾವೇನ್ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಚಿಕನ್ ಸೆಂಟರ್ಗಳು ಇರ್ತಾರಲ್ಲ, ಆ ಚಿಕನ್ ಸೆಂಟರ್ಗಳಿಗೆ ನಾವೇ ಹೋಗಿ ಖುದ್ದಾಗಿ ಹೋಗಿ ನಮ್ಮಲ್ಲಿ ಸಾಕಿದೀವಿ, ನಾಟಿ ಕೋಳಿ ಇದೆ, ಬಂದ್ ನೋಡಿ ಅಂತ ಒಂದ್ ಟೈಮ್ 2 ಟೈಮ್ ಕಷ್ಟ ಆಗುತ್ತೆ ಅಷ್ಟೇನೆ. ಅವರಿಗೆ ಒಂದು ನೋಡಿ ಶಾಂಪಲ್ ನೋಡಿ, ನಮ್ ಕೋಳಿ ನೋಡಿ, ಆಮೇಲೆ ಅದು ಕಸ್ಟಮರ್ಸ್ ಬಂದು ಹೇಳ್ತಾರೆ ನಿಮಗೆ ಟೇಸ್ಟ್ ಇದೆಯೋ ಇಲ್ವೋ ಅಂತೇಳಿ ನಾವೇ ಒಂದು 10 ಕೋಳಿನ ಕೊಡ್ಬೇಕು. ಒಂದು ತುಂಬಾ ಟ್ರಸ್ಟಿಬಲ್ ಇರ್ತಕ್ಕಂತ ಚಿಕನ್ ಸೆಂಟರ್ಗಳಿಗೆ ಕೊಟ್ಟಾಗ ಏನಾಗುತ್ತೆ, ಅದು ಅವರು ನಮ್ದು ಪ್ರಾಡಕ್ಟ್ ಚೆನ್ನಾಗಿದ್ರೆ ಮತ್ತೆ ರಿಪೀಟ್ ಬಂದೇ ಬರ್ತಾರೆ ಕಸ್ಟಮರ್ಸ್. ನಾನು ಈಗ ಹಂಗೆ ಮಾಡ್ಕೊಂಡಿದ್ದೀನಿ. ಬಳ್ಳಾರಿಲಿ ನನಗೆ ಏನ್ ಮಾಡ್ತಾರೆ ಅಂದ್ರೆ, ಒಂದು 4 ಚಿಕನ್ ಸೆಂಟರ್ಗಳಿದಾವೆ. ಆ 4 ಚಿಕನ್ ಸೆಂಟರ್ಗಳಿಗೆ ನಾನೇ ಖುದ್ದಾಗಿ ಹೋಗಿ ಏನ್ ಮಾಡಿದೆ, ಒಂದು ಫಸ್ಟ್ ಟೈಮ್ ಒಂದು 5 ಕೋಳಿಗಳು ಕೊಟ್ಟೆ. ಸಾಟರ್ಡೆ ಕೊಟ್ಟೆ ಅವರಿಗೆ. ಸಂಡೇ ಮಾರ್ಕೆಟ್ ಇರುತ್ತಲ್ಲ, ಸೇಲ್ ಆಯ್ತು. ನೆಕ್ಸ್ಟ್ ಸಂಡೇ ಮತ್ತೆ ರಿಪೀಟ್ ಆಯ್ತು. ಅದು ನೆಕ್ಸ್ಟ್ ಒಂದು 2 ಟೈಮ್ ರಿಪೀಟ್ ಆಯ್ತು ಅಂದ್ರೆ ನಮಗೆ ನೋ ಪ್ರಾಬ್ಲಮ್ ಸರ್, ಮಾರ್ಕೆಟ್ ಸೆಟ್ ಆಯ್ತಾ ಇದೆ. ಈಗ ಇಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ. ಹಾ ಸರ್. ಸೊ ಎಕ್ಸಾಂಪಲ್, ಈಗ ಹಳ್ಳಿಲಿ ಯಾವ್ದಾದ್ರು ರೈತ ಮಹಿಳೆಯರು ಇರ್ತಾರೆ, ಅವರು ಒಂದು ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಅಂದ್ರೆ ಹೆಚ್ಚಿನ ಸಮಯನ ಕೇಳುತ್ತಾ ಮೇಡಮ್ ಇದು ಕೋಳಿ? ಇಲ್ಲ ಸರ್, ನೋ ಪ್ರಾಬ್ಲಮ್. ನಾನೀಗ ನನ್ನಲ್ಲಿ ಎಷ್ಟಿದೆ ಅಂದ್ರೆ, ನನ್ನ ಹತ್ರ ಈಗ 1,500 ಕೋಳಿ ಇದೆ. ಮಟನ್ ಪರ್ಪಸ್ ಇಂದು ಒಂದು 500 ಇದೆ. ಒಂದು 80 ಟಗರುಗಳಿದೆ. 80 ಟಗರು ಇದೆ. ಒಂದು ಹಳ್ಳಿ ಕಾರು, ಒಂದು HF ಮತ್ತೆ 2 ಕಾರು ಇದೆ. ನಾನು ಇಷ್ಟನ್ನು ನಾನು ಒಬ್ಬಳೇ ಮೇಂಟೈನ್ ಮಾಡೋದು. ನಮ್ಮಲ್ಲಿ ನೋ ಲೇಬರ್ಸ್ನೇ ತಗೊಂಡಿಲ್ಲ ನಾನಿನ್ನ. ಇದಿಷ್ಟಕ್ಕೂ ನನಗೆ ಟೈಮ್ ಸಾಕಾಗುತ್ತೆ ಸರ್. ಮನೆಯಲ್ಲಿ ಇದ್ದವ್ರಿಗಂತೂ ಕೋಳಿನೇ ಒಂದು ಮಾಡ್ಕೊಳ್ತೀನಿ ಅಂದ್ರೆ ಅವ್ರಿಗೇನು ಬಹಳ ಟೈಮ್ ಕೇಳೋದಿಲ್ಲ ಸರ್. ಅದು ಒಂದು 10x10 ಒಂದು ಶೆಡ್ ತರ ಮೆಶ್ ಹಾಕೊಂಡು ಸೇಫ್ಟಿ ಮಾಡ್ಕೊಂಡು ಅದ್ರಲ್ಲಿ 2 ಟ್ರೇಲಿ ಫೀಡು, 2 ಟ್ರೇಲಿ ನೀರ್ ಇಟ್ಬಿಟ್ರೆ ಸಾಕು ಸರ್. ಬೆಳಿಗ್ಗೆ ಸಂಜೆ ವಾಚ್ ಮಾಡಿದ್ರೆ ಮುಗೀತು. ಅಂದ್ರೆ ಇದು ನಾನು ದೊಡ್ಡದಲ್ಲ ಅಂತ ದೊಡ್ಡದಕ್ಕೆಲ್ಲ ಹೊರಗಡೆನೆ ನೀರ್ ಇಟ್ಬಿಡ್ತೀನಿ. ಚಿಕ್ಕದಕ್ ಮಾತ್ರ ಫೀಡರ್ ಅಲ್ಲಿ ಇಟ್ಕೊಳ್ತೀನಿ, ಡ್ರಿಂಕರ್ ಅಲ್ಲಿ, ಫೀಡರ್ ಅಲ್ಲಿ. ಮೇಡಮ್, ಈಗ ನೀವು ಬರೀ ದೊಡ್ಡ ಕೋಳಿ ಅಷ್ಟೇ ಮಾರಾಟ ಮಾಡ್ತೀರಾ ಅಥವಾ ಬೇರೆ ಇನ್ನು ಚಿಕ್ಕ ಕೋಳಿ? ಇಲ್ಲ, ಚಿಕ್ಕ ಕೋಳಿನೂ ಇದೆ ಸರ್. ಇದು ಮಟನ್ ಪರ್ಪಸ್ ಇಂದ ಇದೆಲ್ಲ 2 months ಇಂದು. ಇದು 2 months ಆಗಿದೆ ಈಗ. 2 ತಿಂಗಳು? 2 ತಿಂಗಳದು. 2 ಅಲ್ಲಿ ಡೋರ್ ಓಪನ್ ಆದ್ರಿಂದ ಇಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಈಗ. ಇವಕ್ಕೆಲ್ಲ ಏನಂದ್ರೆ ಹಿಂಗೆ ಡ್ರಿಂಕರ್ ಅಲ್ಲಿ, ಫೀಡರ್ ಅಲ್ಲಿ ತುಂಬಿಸಿಟ್ಬಿಡ್ತೀನಿ. ಮತ್ತೆ ಕಡಿಮೆ ಪ್ಲೇಸ್ ಇದೆ ಅಂತ ಏನು ಭಯ ಬೀಳೋ ಅವಶ್ಯಕತೆ ಏನಿರಲ್ಲ ಸರ್. ಈ ಕೋಳಿಗಳಿಗೆ ಏನಪ್ಪಾ ಅಂದ್ರೆ, ಈ ತರ ಹಿಂಗೆ ಸ್ಟೆಪ್ ಲ್ಯಾಡರ್ ತರ ಮಾಡ್ಕೊಬಿಟ್ರೆ ಕಡಿಮೆ ಪ್ಲೇಸ್ ಅಲ್ಲೂ ನಾವು ಈಗ ಇಷ್ಟರಲ್ಲೇ ನಾನೀಗ 1000 ಬಿಡ್ತೀನಿ. ಇಷ್ಟರಲ್ಲೇ ಒಂದು ಇದಿಷ್ಟಿದೆ ಅಂದ್ರೆ 17x17 ಇದೆ ಸರ್. ಇದು ಈ 17x17ರಲ್ಲಿ ನಾನು 1000 ಮರಿಗಳು ಬಿಟ್ಟಿರ್ತೀನಿ. ಈಗ 1000 ಮರಿಗಳು ಅಂದ್ರೆ ಮರಿಗಳು ಮಾತ್ರ. ದೊಡ್ಡದಾದ್ಮೇಲೆ ಆ ಕಡೆ ಶಿಫ್ಟ್ ಮಾಡ್ತೀನಿ. ಆ ಕಡೆ ದೊಡ್ಡದಾದ್ಮೇಲೆ ಮಟನ್ ಪರ್ಪಸ್ ಬಂತಂದ್ರೆ ಆ ಕಡೆ ಶಿಫ್ಟ್ ಮಾಡ್ತೀನಿ. ಇವಕ್ಕೆಲ್ಲ ಕೂರ್ಲಿಕ್ಕೆ ಏನಪ್ಪಾ ಅಂದ್ರೆ ಹಿಂಗೆ ಒಂದು ಸ್ಟೆಪ್ ಮಾಡ್ಕೊಂಡಿರ್ತೀನಿ. ಕಟ್ಕೆಗಳು ಕಟ್ಕೊಂಡು, ನಮ್ಮಲ್ಲೇ ಇರ್ತಕ್ಕಂಥ ಕಟ್ಕೆಗಳನ್ನ ಕಟ್ಟಿದ್ರೆ ಸಾಕು. ಓಕೆ, ಅವೇನ್ ಮಾಡ್ಬಿಡ್ತೇವೆ, ನೈಟ್ ಎಲ್ಲ ಅಲ್ಲಿ ಮೇಲೆ ಹೋಗಿ ಕೂತ್ ಬಿಡ್ತೇವೆ ಸರ್. ಮೇಡಮ್, ಈಗ ಒಟ್ಟಾರೆಯಾಗಿ ಕೋಳಿ ಸಾಕಾಣಿಕೆ ನಿಮ್ಗೆ ಲಾಭದಾಯಕವಾಗಿದೆಯಾ ಮತ್ತೆ ತೃಪ್ತಿದಾಯಕರವಾಗಿದೆಯಾ? ಹಾ ಸರ್, ಲಾಭದಾಯಕ ಇದೆ ಸರ್. ಲಾಭದಾಯಕ ಇದೆ, ತೃಪ್ತಿನೂ ಇದೆ. ಮಹಿಳೆಯರು ಹೊರಗಡೆ ಹೋಗಿ ಆ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಅವ್ರು ಕೊಡೋ ಸಂಬಳಕ್ಕೆ ಕಾಯ್ಕೊಂಡು ಕುತ್ಕೊಂಡು ಅಷ್ಟು ಕಷ್ಟ ಬೀಳೋದ್ಕಿಂತ ಅದ್ರ ಜೊತೆಗೆ ಈ ತರ ಏನಾದ್ರೂ ಒಂದು ಉಪಕಸಬುಗಳು ಮಾಡ್ಕೊಂಡ್ರೆ ಹ್ಯಾಪಿ ಆಗಿರ್ಬೋದು ಸರ್. ಮೇಡಮ್, ಈಗ ನಾವು ಹೊಸದಾಗಿ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿರೋರು, ಈಗ ನೀವ್ ಹೇಳಿದ್ರಿ ನಾವು ಮೈಸೂರಿಂದ ತರಿಸ್ತಾ ಇದೀವಿ ಸರ್, ಆಗಸ್ಟ್ ಬ್ಯಾಕ್ಯಾರ್ಡ್ ಚಿಕನ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ವರ್ಕ್ಫುಲ್ ಇದೆ ಮೇಡಮ್, ತರಿಸ್ಬೋದು ಅವ್ರ ಹತ್ರ? ಓಕೆ ಸರ್, 100% ತರಿಸ್ಬೋದು. ಎಲ್ಲಾ ರೀತಿ ಕೋಪರೇಟ್ ಮಾಡ್ತಾರೆ. ಸ್ಟಾರ್ಟಿಂಗು ಹೋದಾಗ ತರಿಸೋರಿಗೆ ನಮ್ಗೇನು ಗೊತ್ತಿಲ್ಲ ಅಂದ್ರೆ ಫುಲ್ ಗೈಡ್ ಮಾಡ್ತಾರೆ ಸರ್. ಟ್ರೈನಿಂಗ್, ಈಗ ನಾವೀಗ ಎಲ್ಲಾದ್ರೂ ಹೋಗಿ ಟ್ರೈನಿಂಗ್ ತಗೊಳ್ತೀವಲ್ಲ, ಆ ಟ್ರೈನಿಂಗ್ ಹೋಗಿ ಕಲಿಯೋದ್ಕಿಂತ ಅವ್ರು ಫೋನಲ್ಲೇ ನಮಗೆಲ್ಲ ಹೇಳ್ಕೊಟ್ಬಿಡ್ತಾರೆ ಹೇಗ್ ಮಾಡ್ಕೊಡ್ಬೇಕು. ಮರಿ ನಾವು ಡಿಸ್ಪ್ಯಾಚ್ ಆಗಿದ್ದ ಆರ್ಡರ್ ಆಗ್ತಾಗ್ಲಿಂದ ನಮಗೆ ಮಟನ್ ಪರ್ಪಸ್ ಬರೋವರೆಗೂ ಅವ್ರು ನಮ್ ಜೊತೆಗೆ ಇರ್ತಾರೆ ಸರ್.
ನೀವು ಅಲ್ಲಿ ವಿಸಿಟ್ ಮಾಡಿ ತರಿಸಿದ ಮೇಡಮ್ ಇಲ್ಲ ಬರೀ ಫೋನ್ ಕಾಲ್ ಮೂಲಕ? ಫೋನಲ್ಲೇ ತರಿಸಿದ್ದೆ ಸರ್ ನಾನು. ಫೋನಲ್ಲೇ ತರಿಸಿದ್ದೆ ನಾನು. ಓಕೆ ಮೇಡಮ್. ಮೇಡಮ್ ಎಷ್ಟೊತ್ತು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.